ನೋಡಿ ನಂಜನಗೂಡು ಬಸ್ ಸ್ಟ್ಯಾಂಡು. ಈಗ ಮೈಸೂರಿಗೆ ಹೋಗ್ತಿದ್ದೀವಿ ಬಸ್ಸಲ್ಲಿ. ಬಸ್ಸಂತೂ ಫುಲ್ ರಶ್ ಆಗಿದೆ ನೋಡಿ, ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ನಾನು ಫ್ರಂಟ್ ಸೀಟ್ ಖಾಲಿ ಇರ್ಬೋದು ಅಂತ ಅಂದ್ಕೊಂಡೆ, ಫ್ರಂಟ್ ಸೀಟ್ ಫುಲ್ ಆಗೋಗಿತ್ತು. ಸೊ ಇವತ್ತು ನಂಜನಗೂಡಿಂದ ಮೈಸೂರಿಗೆ ಹೋಗ್ತಿದ್ದೀವಿ. ನೋಡ್ತಿರ್ಬೋದು ಬಸ್ ಎಷ್ಟು ರಶ್ ಆಗಿದೆ ಅಂತ. ಫ್ರೀಕ್ವೆಂಟಾಗಿ ಬಸ್ಸಸ್ ಇರುತ್ತೆ ನಂಜನಗೂಡಿಂದ ಮೈಸೂರಿಗೆ. ಅಂದರೆ ನಂಜನಗೂಡು ಟು ಮೈಸೂರು ಅಂತ ಹೇಳಿದ್ರೆ ನಿಮಗೆ ಮೈಸೂರು ಟು ಚಾಮರಾಜನಗರ ಹೋಗೋ ಬಸ್ಸಲ್ಲೆಲ್ಲ ನಂಜನಗೂಡು ಒಳಗೇ ಹೋಗಬೇಕು. ಸೊ ಅದರಿಂದ ನಂಜನಗೂಡು ಸ್ಟಾಪ್ ಇದ್ದೇ ಇರುತ್ತೆ. ಸೊ ಫ್ರೀಕ್ವೆಂಟಾಗಿ ಬಸ್ ಇದ್ದೇ ಇರುತ್ತೆ. ನಿಮಗೆ 2 ನಿಮಿಷಕ್ಕೆ 5 ನಿಮಿಷಕ್ಕೆ ಒಂದೊಂದು ಬಸ್ ಬರ್ತಾನೆ ಇರುತ್ತೆ. ಸೊ ಬಸ್ ಹತ್ಕೊಂಡು ಹೋಗ್ತಿರ್ಬೋದು. ಬಟ್ ಏನು ಅಂತ ಹೇಳಿದ್ರೆ ಹೀಗೆ ಜನ ತುಂಬ ಜಾಸ್ತಿ ಇರ್ತಾರೆ. ವೀಡಿಯೋ ಮಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗೋದಿಲ್ಲ. ಸೊ ಈ ಥರ ಇತ್ತು ಅಂದರೆ ಏನು ಮಾಡೋಕ್ಕಾಗಲ್ಲ. ನಾನು ಫ್ರಂಟ್ ಸೀಟ್ ಖಾಲಿ ಇರ್ಬೋದು ಅಂತ ಬಂದು ಕೂತ್ಕೊಂಡೆ, ಬಟ್ ಫ್ರಂಟ್ ಸೀಟ್ ಆಲ್ರೆಡಿ ಯಾರೋ ಬರ್ತಾರೆ. ಈಗ ಇಳಿದು ಹೋಗೋವರೆಗೂ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಇದು ಬಂದು BS4 ಗಾಡಿ. ನೋಡ್ತಿರ್ಬೋದು ಮುಂದೆ ನಿಂತಿದ್ದವ್ರು ಆಲ್ರೆಡಿ ಇಳ್ಕೊಂಬಿಟ್ರು. ಸೊ ಈಗ ಆ್ಯಕ್ಚುಲಿ ಔಟ್ಸ್ಕರ್ಟ್ಸಲ್ಲಿ ಇದ್ದೀವಿ, ಮೈಸೂರು ಔಟ್ಸ್ಕರ್ಟ್ಸಲ್ಲಿ. ಸೊ ಸಿಟಿಗೆ ಎಂಟ್ರ್ ಆಗ್ತಿದ್ದಂಗೆ ನಿಮ್ಗೆ ಈ ಥರ ರೋಡ್ ಕಾಣಿಸುತ್ತೆ. ಅಂದರೆ ಸಿಟಿಗೆ ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇದು ಮೈಸೂರು ಸಿಟಿಗೆ ಎಂಟ್ರ್ ಆಗ್ತಿದ್ದೀವಿ ಅಂತ. ಸೊ ಇದು 3ನೇ ಆಷಾಢ ಶುಕ್ರವಾರ. ಸೊ ನಿಮಗೆ ಗೊತ್ತಿರ್ಬೋದು ಚಾಮುಂಡಿ ಬೆಟ್ಟದಲ್ಲಿ ಎಷ್ಟು ರಶ್ ಇರುತ್ತೆ ಅಂತ. ಸೊ ನಾನು ನಂಜನಗೂಡಿಗೂ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ ಬಸ್ ಹತ್ತಿದ್ದು. ಬಟ್ ಆದರೆ ಏನು ಮಾಡೋಕ್ಕಾಗುತ್ತೆ, ಚಾಮುಂಡಿ ಬೆಟ್ಟದಲ್ಲಿ ತುಂಬ ರಶ್ ಇದೆಯಂತೆ. ಮಿನಿಮಮ್ 12 hours ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಂಜನಗೂಡಲ್ಲಿ ಆಗಲ್ಲ, ಬೇಗ ದರ್ಶನ ಆಗೋಯ್ತು ನನಗೆ. ಹಬ್ಬ ಒಂದು 1/4 ಗಂಟೆ ದರ್ಶನ, 15 ನಿಮಿಷಕ್ಕೆ ದರ್ಶನ ಆಗೋಯ್ತು. ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ. ಈ ನಂಜನಗೂಡಿಂದ ನಾನು ಮೈಸೂರಿಗೆ 46 ರೂಪಾಯಿ ಪೇ ಮಾಡಿದೆ. ಅದೇ ಬೆಂಗಳೂರಿಂದ ಬರಬೇಕಾದ್ರೆ ನಾನು ಬೆಂಗಳೂರಿಂದ ಮೈಸೂರಿಗೆ ಬಂದು ಮೈಸೂರಿಂದ ನಂಜನಗೂಡಿಗೆ ಟ್ರೈನು ಬಂದೆ, ಬರೀ 10 ರೂಪಾಯಿ ಟಿಕೆಟ್ ಆಯಿತು. ನೋಡಿ ಬಸ್ ಎಷ್ಟು ಕಾಸ್ಟ್ಲಿ ಆಗಿದೆ ಅಂತ. ಏನಕ್ಕೆ ಬಸ್ ಕಾಸ್ಟ್ಲಿ ಆಗಿದೆ ಅಂತ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ. ಗೊತ್ತಿದ್ದವ್ರು ಕಮೆಂಟ್ ಮಾಡಿ. ಏನಾದರೂ 4 ಪಟ್ಟು ಜಾಸ್ತಿ ಆಗಿದೆ ಟ್ರೈನಿಗೆ ಕಂಪೇರ್ ಮಾಡಿದ್ರೆ. ನೋಡಿ ಇಲ್ಲಿ ರೈಟಲ್ಲಿ ಒಂದು ಬಸ್ ಹೋಗ್ತಿದೆಯಲ್ಲ, ಇದು ಔಟರ್ ರಿಂಗ್ ರೋಡ್ ಇದೆ, ಮೈಸೂರು ಔಟರ್ ರಿಂಗ್ ರೋಡು. ನಾವು ಸಿಟಿ ಒಳಗಡೆ ಎಂಟ್ರ್ ಆಗ್ತಿದ್ದೀವಿ. ಸ್ಟ್ರೈಟ್ ಹೋದರೆ ಸಿಟಿ ಒಳಗಡೆ ಹೋಗುತ್ತೆ, ರೈಟ್ ಹೋದರೆ ಸೀದಾ ಬೆಂಗಳೂರು ಕಡೆ ಹೋಗ್ಬೋದು, ಬೆಂಗಳೂರು ಕಡೆ ಹೋಗ್ಬೋದು. ಸೊ ಇದೊಂದು ಶಾರ್ಟ್ ವ್ಲಾಗ್ ಆಗಿರೋದ್ರಿಂದ